ಹಲಸಿನ ಹಣ್ಣಿನ ಬೀಜ ಚಿಕ್ಕಿ ರೆಡಿಯಾಗಿದೆ. ಇದು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಈಗ ಸ್ವಲ್ಪ ಹಲಸಿನ ಹಣ್ಣಿನ ಬೀಜ ತಗೊಂಡಿದ್ದೇನೆ. ಇದನ್ನು ಇವಾಗ ಚೆನ್ನಾಗಿ ಸುಡಬೇಕು. ಇದು ತೊಳೆದು ಒಣಸ್ಕೊಂಡು ಇಟ್ಕೊಂಡಿದ್ದೇನೆ. ಇದನ್ನ ಇವಾಗ ಸುಡುವ. ಇದನ್ನು ಚೆನ್ನಾಗಿ ಸುಟ್ಟರೆ ಚೆನ್ನಾಗಿ ಬೇಯುತ್ತೆ ಅದು. ಈಗ ಸುಡಬೇಕು ಇದನ್ನು. ತಂದೂರಿ ಮಾಡೋದು ಇದೆ ಅಂತಲ್ಲ ಸ್ಟ್ಯಾಂಡ್, ಅದರಲ್ಲಿ ಸುಡುವ. ಈಗ ಇದ್ರ ಮೇಲೆ ಒಂದೊಂದೇ ಇಟ್ಕೊಳ್ಬೇಕು. ಈಗ ಗ್ಯಾಸ್ ಹಚ್ಚಿ ಇದ್ರ ಮೇಲೆ ಇಡಬೇಕು ಈ ಸ್ಟ್ಯಾಂಡನ್ನು. ಚೆನ್ನಾಗಿ ಈಗ ಸುಡಬೇಕಿದು. ಸ್ವಲ್ಪ ಹೊತ್ತಿರಲಿ, ಮೀಡಿಯಮ್ ಉರಿಯಲ್ಲಿ ಸುಡುವ. ಬೆಂಕಿಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾಯಿರಿ, ಒಂದೇ ಸೈಡ್ ಇಡಬೇಡಿ. ಸ್ವಲ್ಪ ಹೀಗೆ ಹಿಂದೆ ಮುಂದೆ ಮಾಡ್ತಾ ಇರಬೇಕು. ಎಲ್ಲ ಬದಿ ಬೆಂಕಿ ತಾಗಬೇಕಲ್ಲ, ಸ್ವಲ್ಪ ಹೀಗೆ ಹಿಂದೆ ಮುಂದೆ ಮಾಡ್ತಾ ಇರಬೇಕು. ಸ್ವಲ್ಪ ತಿರ್ಸಿ ಹಾಕ್ಕೊಂಡಿದ್ದೇನೆ. ತಿರ್ಸಿ ಹಾಕ್ಕೊಂಡು ಸ್ವಲ್ಪ ಸುಡಬೇಕೀಗ. ಎಲ್ಲ ಸೈಡ್ ಹೀಗೆ ಸುಡ್ತಾ ಹೋಗಬೇಕು. ಈಗ ಮತ್ತೊಂದು ಸಲ ತಿರ್ಸುವ. ಇದು ಚೆನ್ನಾಗಿ ಫ್ರೈ ಆಯಿತು. ಗ್ಯಾಸ್ ಬಂದ್ ಮಾಡ್ತೇನೆ. ಸ್ಟ್ಯಾಂಡಿಂದ ಕೆಳಗೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಆರಬೇಕೀಗ. ಆರಿದ ಮೇಲೆ ಚೆನ್ನಾಗಿ ಸಿಪ್ಪೆ ತೆಗಿಬೇಕಿದು. ಸಿಪ್ಪೆ ತೆಗಿಲಿಕ್ಕೆ ಬರುತ್ತೆ. ಚೆನ್ನಾಗಿ ಹೀಗೆ ಸಿಪ್ಪೆ ತೆಗಿಬೇಕು. ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಸುಡಬೇಕದು. ಚೆನ್ನಾಗಿ ಸುಟ್ಟರೆ ಸಿಪ್ಪೆ ತೆಗಿಲಿಕ್ಕೆ ಬರುತ್ತೆ ಚೆನ್ನಾಗಿ. ಹೀಗೆ ಸಿಪ್ಪೆ ತೆಕ್ಕೊಳ್ಬೇಕು. ಇವಾಗ ಚೆನ್ನಾಗಿ ಆರಿದೆ. ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೇನೆ. ನಿಮಗೆ ತಂದೂರಿ ಮಾಡೋ ಸ್ಟ್ಯಾಂಡ್ ಇಲ್ಲದಿದ್ದರೆ ಒಂದು ಬಣಲೆ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಬೋದು. ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಬೇಕು, ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಬೇಕು. ಇವಾಗ ಪೀಸ್ ಮಾಡ್ಕೊಳ್ಳುವ ಇದನ್ನು ಇವಾಗ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನ ಇವಾಗ ಬದಿಗಿಡುವ. ಇವಾಗ ಬೆಲ್ಲ ಪಾಕ ಮಾಡ್ಕೊಳ್ಬೇಕು. ಇವಾಗ ಇಷ್ಟು ಬೆಲ್ಲ ತಗೊಂಡಿದ್ದೇನೆ. ಈ ಬೆಲ್ಲನೀಗ ಪುಡಿ ಮಾಡಿ ಪಾಕ ಮಾಡ್ಕೊಳ್ಳುವ. ಈಗ ಬೆಲ್ಲ ಪುಡಿ ಆಯಿತು. ಈಗ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಒಂದು 2 3 ಚಮಚ ಸಾಕು ಅಷ್ಟೇ. ಇವಾಗ ಗ್ಯಾಸ್ ಹಚ್ಚಿ ಪಾಕ ಮಾಡ್ಕೊಳ್ಳುವ. ಈಗ ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಲಿ. ಸ್ವಲ್ಪ ಸ್ಲೋ ಬೆಂಕಿಯಲ್ಲಿ ಇಟ್ಕೊಳ್ಳಿ, ಫಾಸ್ಟ್ ಇಡಬೇಡಿ ಬೆಂಕಿ. ಗ್ಯಾಸ್ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ಸ್ಲೋ ಮಾಡ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಬೆಲ್ಲ ಸ್ವಲ್ಪ ಪಾಕ ಆಗ್ತಾ ಬಂದಿದೆ. ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ತಾ ಇರಿ ಸ್ಲೋ ಬೆಂಕಿ ಇಟ್ಕೊಂಡು. ಇವಾಗ ಪಾಕ ಆಗ್ತಾ ಬಂದಿದೆ. ಸ್ವಲ್ಪ ಮಿಕ್ಸ್ ಮಾಡ್ತಾ ಇರುವ. ಹೀಗೆ ನೀವು ಕಡಲೆ ಚಿಕ್ಕಿಗೆ ಪಾಕ ಮಾಡ್ಕೊಳ್ತೀರಲ್ಲ, ಹಾಗೆಯೇ ಮಾಡ್ಕೊಳ್ಬೇಕು ಇದಕ್ಕೂ. ಇವಾಗ ನಾನು ಇದನ್ನು ಹಾಕ್ತಿದ್ದೇನೆ. ಇದು ಪಾಕ ಸರಿಯಾಗಿದೆ. ಇವಾಗ ಇದನ್ನು ಹಾಕ್ಕೊಳ್ಳುವ. ಹಲಸಿನ ಹಣ್ಣು ಬೀಜ ಹಾಕ್ತಿದ್ದೇನೆ ನಾನು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಹಾಕ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಬೇಕು. ಇವಾಗ ಸಾಕು. ಎಷ್ಟು ಮಿಕ್ಸ್ ಆದ್ದು, ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು. ಈಗ ಹೀಗೆ ಬೆಂಕಿ ಗ್ಯಾಸು ಹಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಗ್ಯಾಸ್ ಬಂದ್ ಮಾಡ್ತೇನೆ. ಗ್ಯಾಸ್ ಬಂದ್ ಮಾಡಿ ಬಟ್ಲಿಗೆ ಹಾಕ್ಕೊಳ್ಳುವ. ಹಾಗೆ ಇಲ್ಲೊಂದು ಬಟ್ಲು ತುಪ್ಪ ಆಗಲಿ ಒಂದು ಎಣ್ಣೆ ಆಗಲಿ ಸ್ವಲ್ಪ ಸೌರಿ ಇಟ್ಕೊಳ್ಳಿ ಮೇಲಿಗೆ. ಇದಕ್ಕೆ ಇವಾಗ ಹಾಕ್ಕೊಳ್ಬೇಕು. ಇವಾಗ ಹಾಕ್ಕೊಳ್ಳುವ ಇದಕ್ಕೆ. ಈಗ ಹಾಕ್ಕೊಂಡಾಯಿತು. ಚೆನ್ನಾಗಿ ಹರಡಬೇಕು ಹೀಗೆ. ಇದು ಇವಾಗ ಒಂದು 2 3 ಗಂಟೆ 4 ಗಂಟೆ ಹೊತ್ತು ಚೆನ್ನಾಗಿ ಚಪ್ಪೆ ಆರಬೇಕಿದು. ಚೆನ್ನಾಗಿ ಆರಿದ ಮೇಲೆ ಕಟ್ ಮಾಡುವ. ಇದು ಪೀಸ್ ಮಾಡ್ಕೊಳ್ಳುವ. ಇವಾಗ ಆರಲಿ ಚೆನ್ನಾಗಿ. ಇವಾಗ ಆರ್ಲಿಕ್ಕೆ ಬಿಡ್ತೇನೆ. ಹಲಸಿನ ಹಣ್ಣು ಬೀಜದ ಚಿಕ್ಕಿ ರೆಡಿಯಾಗಿದೆ. ಹೀಗೆ ಪೀಸ್ ಮಾಡಿ ಇಡಬೇಕು. ಒಂದು 4 ಗಂಟೆ ಹೊತ್ತು ಬಿಟ್ಟು ಹೀಗೆ ಪೀಸ್ ಮಾಡಿಕೊಂಡ್ರೆ ಹೇಳುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.